ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದ ಪ್ರಧಾನಿ ನರೇಂದ್ರ ಮೋದಿ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ನ ಶೃಂಗದಲ್ಲಿ ಭಾಗಿಯಾಗೋದಕ್ಕೆ ಚೈನಾಗೆ ಹೋಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಭಾರತದ ಪ್ರಧಾನಿಯ ಚೈನಾ ಯಾತ್ರೆ ಭಾರತಕ್ಕೆ ಮಾತ್ರ ಅಲ್ಲ, ಚೈನಾಗೆ ಕೂಡ ತುಂಬಾ ಮಹತ್ವದ್ದು ಅನ್ನಿಸ್ಕೊಳ್ತಾ ಇದೆ. ಕಳೆದ ಕೆಲ ತಿಂಗಳ ಹಿಂದೆ ಭಾರತ ಮತ್ತು ಚೈನಾ ಒಂದಾಗಬೇಕು ಅನ್ನೋ ಅಭಿಲಾಷೆಯನ್ನು ವ್ಯಕ್ತಪಡಿಸಿ ಭಾರತದ ರಾಷ್ಟ್ರಪತಿಗಳಿಗೆ ಚೈನಾದ ಅಧ್ಯಕ್ಷರು ಪತ್ರ ಬರೆದಿದ್ದು ನಿಮಗೆ ನೆನಪಿದ್ರೆ, ಅದರಲ್ಲಿ ಅವರು ಏನು ಬಯಸಿದ್ರು ಅದು ನಿಧಾನವಾಗಿ ಸಾಕಾರಗೊಳ್ಳೋ ಹಾಗೆ ಕಾಣ್ತಾ ಇದೆ. ಗೆಳೆಯರೆ, ಟ್ರಂಪ್ ಅಮೆರಿಕದ ಅಧ್ಯಕ್ಷರಾಗ್ತಾ ಇದ್ದ ಹೊತ್ತಿಗೆನೆ ಇಂಥದ್ದೊಂದು ದಿನ ಬಂದೇ ಬರುತ್ತೆ ಅನ್ನೋದು ಬಹುಶಃ ಇಡೀ ಜಗತ್ತಲ್ಲಿ ಮೊಟ್ಟ ಮೊದಲು ಗೊತ್ತಾಗಿದ್ದು ಚೈನಾಗೆ ಅನ್ಸುತ್ತೆ. ಚೈನಾ ಅಮೆರಿಕದ ಟ್ಯಾರಿಫ್ ಹಾಗೂ ವ್ಯಾಪಾರ ಯುದ್ಧದ ನಿರೀಕ್ಷೆಯನ್ನ ಮೊದಲೇ ಮಾಡಿತ್ತು ಮತ್ತು ಟ್ರಂಪ್ ಅಧಿಕಾರ ಸ್ವೀಕಾರಕ್ಕೂ ಮೊದಲೇ ಅವರು ಬೇಕಾದ ಎಲ್ಲ ತಯಾರಿಗಳನ್ನು ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಅದರ ಭಾಗವಾಗಿನೇ ಭಾರತಕ್ಕೆ ಕೂಡ ಆನೆ ಮತ್ತು ಡ್ರ್ಯಾಗನ್ ಕೂಡಿ ಡ್ಯಾನ್ಸ್ ಮಾಡಬೇಕು ಅನ್ನೋ ಥರದ ಪತ್ರವನ್ನ ಶಿ ಜಿನ್ಪಿಂಗ್ ಅವತ್ತು ಬರೆದಿದ್ರು. ಈಗ ಚೈನಾ ಮತ್ತು ಭಾರತಗಳ ನಡುವಿನ ಅಸಹನೆ ಮತ್ತು ಅಪನಂಬಿಕೆಯ ಕಾರ್ಮೋಡ ನಿಧಾನವಾಗಿ ಕರಗೋ ಹಾಗೆ ಕಾಣ್ತಾ ಇದೆ. ಅದು ಕೂಡ ಟ್ರಂಪ್ ಟ್ಯಾರಿಫ್ನ ಕಾರಣಕ್ಕೆ. ಹೀಗಾಗಿ ಈ ಅವಕಾಶವನ್ನ ಬಿಟ್ಕೊಡೋದಕ್ಕೆ ಚೈನಾ ಸಿದ್ಧ ಇಲ್ಲ. ಭಾರತದ ಪ್ರಧಾನಿಯನ್ನ ಖುದ್ದು ಶಿ ಜಿನ್ಪಿಂಗ್ ಸ್ವಾಗತಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಈ ಮಧ್ಯೆ ಅಮೆರಿಕದಲ್ಲಿ ಟ್ರಂಪ್ ಆಡಳಿತದ ಬಹುತೇಕರು, ಅದರಲ್ಲೂ ಅಲ್ಲಿನ ಆರ್ಥಿಕತೆ ಮತ್ತು ವ್ಯಾಪಾರದ ಜೊತೆ ನೇರ ಸಂಬಂಧವನ್ನ ಇಟ್ಕೊಂಡಿರೋ ಪ್ರತಿಯೊಬ್ಬರು ಈಗ ಭಾರತದ ಜಪ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಭಾರತದ ವಿರುದ್ಧ ನಿರ್ಬಂಧಗಳನ್ನು ಹೇರಬೇಕು ಅಂತ ಹೇರಿದ್ದ ಅಮೆರಿಕದ ಟ್ರೆಷರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್, ಭಾರತ ಮತ್ತು ಅಮೆರಿಕದ ಸಂಬಂಧಗಳು ಮತ್ತೆ ಸರಿ ಹೋಗುತ್ತವೆ, ಭಾರತ ನಮ್ಮ ಮಿತ್ರ ಪಾಲುದಾರ, ಟ್ರಂಪ್ ಮತ್ತು ಮೋದಿ ಇಬ್ರು ಭಯಾನಕ ಫ್ರೆಂಡ್ಸು, ಹೀಗಾಗಿ ಎರಡೂ ದೇಶಗಳು ಮತ್ತೆ ಒಂದು ಒಪ್ಪಂದಕ್ಕೆ ಬರುತ್ತವೆ ಅಂತ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಮತ್ತೊಂದು ಕಡೆ ವೈಟ್ ಹೌಸ್ನ ಟ್ರೇಡ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ನ ಸೀನಿಯರ್ ಕೌನ್ಸಿಲರ್ ಹಾಗೂ ಅಮೆರಿಕದ ಆರ್ಥಿಕ ತಜ್ಞ ಪೀಟರ್ ನೆವೆರೋ ರಷ್ಯಾ ಯುಕ್ರೇನ್ ಯುದ್ಧವನ್ನ ಮೋದಿ ಯುದ್ಧ ಅಂತ ಕರೆದಿದ್ದಾರೆ. ಮೋದಿ ಅವರ ಕಾರಣಕ್ಕೇನೆ ಅಮೆರಿಕ ನಷ್ಟಕ್ಕೀಡಾಗ್ತಾ ಇದೆ. ಅಮೆರಿಕದ ತೆರಿಗೆದಾರರ ಹಣ ಯುದ್ಧದಲ್ಲಿ ಪೋಲಾಗೋದಕ್ಕೆ ಮೋದಿನೇ ಕಾರಣ ಅಂತ ಈ ನೆವೆರೋ ಹೇಳಿದ್ದಾರೆ. ಜೊತೆಗೆ ಚೈನಾ ಹಾಗೂ ಭಾರತದ ನಡುವಿನ ಸಂಬಂಧ ಸುಧಾರಣೆಯ ಬಗ್ಗೆ ಕೂಡ ಆತ ಅಸಹನೆಯನ್ನ ಹೊರಹಾಕಿದ್ದಾರೆ. ಈ ಮಧ್ಯೆ ಜಪಾನ್ ಕೂಡ ಭಾರತದ ಹಾದಿಯಲ್ಲೇ ಹೆಜ್ಜೆ ಹಾಕ್ತಾ ಇದೆ. ಅಮೆರಿಕ ಜೊತೆಗಿನ ಟ್ರೇಡ್ ಡೀಲ್ ಮಾತುಕತೆಗಳನ್ನ ಜಪಾನ್ನ ನಿಯೋಗ ಅಂತಿಮ ಕ್ಷಣದಲ್ಲಿ ಮುಂದೂಡಿದೆ. ಹಾಗಾದ್ರೆ ಅಮೆರಿಕದಲ್ಲಿ ಏನಾಗ್ತಾ ಇದೆ? ಯಾಕೆ ಈ ಭಾರತದ ಜಪ? ಭಾರತ ಚೈನಾ, ಭಾರತ ಜಪಾನ್ ಹಾಗೂ ಭಾರತ ಮತ್ತು ಕ್ವಾಡ್ ಸಂಬಂಧಗಳು ಇನ್ನು ಮುಂದೆ ಹೇಗಿರುತ್ತವೆ? ಬನ್ನಿ ನೋಡೋಣ. ಗೆಳೆಯರೆ, ಜಗತ್ತಿನ ಎರಡನೇ ಆರ್ಥಿಕತೆ ಅನ್ನೋದು ಹೇಗೂ ಅಮೆರಿಕದಿಂದ ದೂರ ಆಗಿತ್ತು, ಟ್ರೇಡ್ ವಾರ್ ಅನ್ನ ಶುರು ಮಾಡಿಕೊಂಡಿತ್ತು. ಈಗ ಮೂರನೇ ಆರ್ಥಿಕತೆ ಜರ್ಮನಿ ಕೂಡ ಅಮೆರಿಕದ ವಿರುದ್ಧ ಗುಟ್ರು ಹಾಕ್ತಾ ಇದೆ. ಆದ್ರೆ ನೇರವಾಗಿ ದೂರ ಆಗೋ ಧೈರ್ಯವನ್ನು ಮಾಡ್ತಾ ಇಲ್ಲ. ಇಷ್ಟಾದ್ರೂ ಜರ್ಮನಿಗೆ ಟ್ರಂಪ್ ಅವರ ನೀತಿ ನಿಯಮಗಳು ಇಷ್ಟ ಆಗ್ತಾ ಇಲ್ಲ. ಇನ್ನು ಐದನೇ ಆರ್ಥಿಕತೆ ಭಾರತ ಅಮೆರಿಕದ ಟ್ಯಾರಿಫ್ ವಿರುದ್ಧ ಸಿಡಿದು ನಿಂತಿದೆ. ಭಾರತ ಅಮೆರಿಕದ ವಿರುದ್ಧ ಮಾತಾಡೋದಕ್ಕೆ ಹೋಗ್ತಾ ಇಲ್ಲ. ಆದ್ರೆ ಏನು ಮಾಡಿದ್ರೆ ಅಮೆರಿಕ ವಿಲ್ಲ ಒದ್ದಾಡುತ್ತೋ ಅದನ್ನ ಭಾರತ ಮಾಡ್ತಾ ಹೋಗ್ತಾ ಇದೆ. ಈಗ ಅದೇ ಸಾಲಿಗೆ ಜಗತ್ತಿನ ನಾಲ್ಕನೇ ಆರ್ಥಿಕತೆ ಜಪಾನ್ ಕೂಡ ಸೇರ್ಪಡೆ ಆಗ್ತಾ ಇದೆ. ಅಮೆರಿಕದ ಒತ್ತಡಕ್ಕೆ ಮಣಿದು ಅವರ ಜೊತೆ ವ್ಯಾಪಾರ ಒಪ್ಪಂದಕ್ಕೆ ಸಿದ್ಧ ಆಗಿದ್ದ ಜಪಾನ್ ಅಂತಿಮ ಕ್ಷಣದಲ್ಲಿ ಮತ್ತೆ ಆಲೋಚನೆಗೆ ಬಿದ್ದಂತೆ ಕಾಣ್ತಾ ಇದೆ. ಗೆಳೆಯರೆ, ಜಪಾನ್ ಅಮೆರಿಕದ ಅತ್ಯಾಪ್ತ ದೇಶಗಳ ಪೈಕಿ ಒಂದು. ಅವರು ಪಾಪ ಅಮೆರಿಕನ ಎಷ್ಟು ನಂಬಿದ್ದಾರೆ ಅಂದ್ರೆ, ಜಪಾನ್ ತನ್ನ ದೇಶದಲ್ಲಿ ತನ್ನದೇ ಆದ ಸೇನೆಯನ್ನು ಕೂಡ ಇಟ್ಕೊಂಡಿಲ್ಲ. ತನ್ನ ರಕ್ಷಣೆಗೆ ಅಮೆರಿಕದ ನೆರವನ್ನು ಪಡ್ಕೊಳ್ತಾ ಇದೆ. ಅದಕ್ಕಾಗಿ ಅಮೆರಿಕಾಗೆ ಹಣ ಕೊಡುತ್ತೆ. ಜಪಾನ್ ಕ್ವಾಡ್ ಪಾಲುದಾರ ದೇಶ. ಇಷ್ಟಾದ್ರೂ ಈ ಬಾರಿ ಟ್ರಂಪ್ ಆಡಳಿತ ಜಪಾನ್ ಅನ್ನ ಕಾಡದೇ ಬಿಟ್ಟಿಲ್ಲ. ಅವರ ಮೇಲೆ 15% ಟ್ಯಾರಿಫ್ ಹೇರಲಾಗಿದೆ. ಜಪಾನ್ ಅಮೆರಿಕ ಜೊತೆ ಮಾಡಿಕೊಳ್ತಾ ಇರೋ ವ್ಯಾಪಾರ ಒಪ್ಪಂದ ಕೂಡ ಅದೆಷ್ಟು ಭಯಾನಕ ಅಂದ್ರೆ, ಅಮೆರಿಕದ 15% ಟ್ಯಾರಿಫ್ ನ ಜೊತೆ ಜಪಾನ್ ಅಮೆರಿಕದಲ್ಲಿ $550 ಬಿಲಿಯನ್ ಹೂಡಿಕೆಯನ್ನು ಕೂಡ ಮಾಡಬೇಕಾಗಿ ಬರ್ತಾ ಇದೆ. ಹೀಗಾಗಿ ಈ ಡೀಲ್ ಬಗ್ಗೆ ಅಸಮಾಧಾನವನ್ನ ಜಪಾನ್ ವ್ಯಕ್ತಪಡಿಸಿತು. ಈಗ ಆ ಬಗ್ಗೆ ಅಂತಿಮ ಮಾತುಕತೆಗಳಿಗೆ ಹೋಗಬೇಕಿದ್ದ ಜಪಾನ್ನ ನಿಯೋಗ ತಮ್ಮ ಅಮೆರಿಕದ ಪ್ರವಾಸವನ್ನ ರದ್ದು ಮಾಡಿಕೊಂಡಿದೆ. ಇದೇ ಸಂದರ್ಭದಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಜಪಾನ್ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಪ್ರಧಾನಿ ಮೋದಿ ಚೈನಾದಲ್ಲಿ ನಡೆಯಲಿರುವ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ನ ಶೃಂಗದಲ್ಲಿ ಭಾಗಿಯಾಗುವ ಮೊದಲು ಜಪಾನ್ನ ಪ್ರವಾಸ ಕೈಗೊಂಡಿದ್ದಾರೆ. ಅಲ್ಲಿ ಜಪಾನ್ ಪ್ರಧಾನಿ ಇಶಿಬಾ ಅವರ ಜೊತೆ ಭಾರತ ಜಪಾನ್ ವಾರ್ಷಿಕ ಶೃಂಗದಲ್ಲಿ ಪ್ರಧಾನಿ ಮೋದಿ ಭಾಗವಹಿಸುತ್ತಾರೆ. 7 ವರ್ಷಗಳ ನಂತರ ಮೋದಿ ಜಪಾನ್ಗೆ ಭೇಟಿ ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಎರಡೂ ದೇಶಗಳ ನಡುವೆ ವ್ಯಾಪಾರ, ಸ್ನೇಹ, ಹೂಡಿಕೆಗಳು, ಸಂಬಂಧಗಳ ಬಗ್ಗೆ ಚರ್ಚೆಗಳಾಗುತ್ತವೆ. ಒಂದಷ್ಟು ಹೊಸ ಒಪ್ಪಂದಗಳಿಗೆ ಸಹಿ ಕೂಡ ಬೀಳೋ ಸಾಧ್ಯತೆ ಇರುತ್ತೆ. ಗೆಳೆಯರೆ, ಇಲ್ಲಿ ಅಮೆರಿಕ ಹಾಗೂ ಭಾರತದ ನಡುವೆ ಟ್ಯಾರಿಫ್ನ ಕಾರಣಕ್ಕೆ ಸಂಬಂಧಗಳು ಹದಗೆಟ್ಟಿರೋ ಸಂದರ್ಭದಲ್ಲಿ ಭಾರತದ ಪ್ರಧಾನಿಯ ಜಪಾನ್ ಭೇಟಿ ಕೂಡ ಅತ್ಯಂತ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಈಗ ಭಾರತ ಚೈನಾಗಳ ನಡುವೆ ಉಂಟಾಗಲಿರುವ ಸಂಬಂಧ ಸುಧಾರಣೆ ಮತ್ತು ಸ್ನೇಹ
ಕ್ವಾಡ್ ಕೂಟದ ಭವಿಷ್ಯದ ಬಗ್ಗೆ ಒಂದು ಅನುಮಾನಕ್ಕೆ ಕಾರಣ ಆಗ್ತಾ ಇತ್ತು. ಇಲ್ಲಿ ಇಂಡೋ ಪೆಸಿಫಿಕ್ ದೇಶಗಳ ರಕ್ಷಣೆಯ ದೃಷ್ಟಿಯಿಂದ ಕ್ವಾಡ್ ಕೂಟದ ರಚನೆಯನ್ನ ಅವತ್ತಿನ ಜಪಾನ್ ಪ್ರಧಾನಿ ಶಿಂಜೋ ಅಬೆ ಪ್ರಸ್ತಾಪಿಸಿದ್ರು. ಅಮೆರಿಕ ಕೂಡ ಆ ಬಗ್ಗೆ ಅತೀವ ಆಸಕ್ತಿಯನ್ನು ವಹಿಸಿತು. ಭಾರತ ಅದರಲ್ಲಿ ಬಲಿಷ್ಠ ಪಾಲುದಾರ ಅನ್ನಿಸ್ಕೊಳ್ತು. ಆದರೆ ಈಗ ಟ್ರಂಪ್ ಕಾರಣಕ್ಕೆ ಕ್ವಾಡ್ ಮೇಲೆ ಕರಿನೆರಳು ಬೀಳ್ತಾ ಇದೆ. ಇಂಥ ಸಂದರ್ಭದಲ್ಲಿ ಭಾರತದ ಪ್ರಧಾನಿ ಜಪಾನ್ಗೆ ಭೇಟಿ ಕೊಟ್ಟಿದ್ದಾರೆ. ಇನ್ನು ಆಸ್ಟ್ರೇಲಿಯಾ ಹಾಗೂ ಜಪಾನ್ಗಳು ಅಮೆರಿಕ ಭಾರತದ ಮೇಲೆ ವಿಧಿಸ್ತಾ ಇರುವ ಟ್ಯಾರಿಫ್ ವಿರುದ್ಧ ಭಾರತವನ್ನು ಬೆಂಬಲಿಸಿವೆ. ಹಾಗೆ ಆಸ್ಟ್ರೇಲಿಯಾ ಭಾರತ ಮತ್ತು ಚೈನಾ ಸಂಬಂಧಗಳು ಉತ್ತಮಗೊಳ್ತಾ ಇರೋದು ಸಹಜ ಪ್ರಕ್ರಿಯೆ. ಅದರಿಂದ ಕ್ವಾಡ್ಗೆ ಆಸ್ಟ್ರೇಲಿಯಾ ಮತ್ತು ಭಾರತದ ನಡುವಿನ ಸಂಬಂಧಗಳಿಗೆ ಯಾವ ತೊಂದರೆಯೂ ಉಂಟಾಗುವುದಿಲ್ಲ ಅಂತ ಹೇಳಿದೆ. ಅಷ್ಟೇ ಅಲ್ಲ, ಹಿಂದೂ ಮಹಾಸಾಗರದಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ಇನ್ನು ಮುಂದೆ ಕೂಡ ಎಲ್ಲ ರೀತಿಯ ಸಹಕಾರವನ್ನು ಮುಂದುವರಿಸುತ್ತವೆ ಅನ್ನೋ ಮಾತನ್ನ ಆಸ್ಟ್ರೇಲಿಯಾ ಹೇಳಿದೆ. ಜಪಾನ್ ಕೂಡ ಅಮೆರಿಕ ಹಾಗೂ ಭಾರತದ ಸಂಬಂಧಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ತಾ ಇಲ್ಲ. ನಾವು ಭಾರತದ ಜೊತೆಗೆ ಇದ್ದೀವಿ ಅಂತ ಹೇಳಿರೋ ಜಪಾನ್ ಭಾರತದಲ್ಲಿ ಮುಂದಿನ 10 ವರ್ಷಗಳ ಅವಧಿಗೆ ಸುಮಾರು $68 ಬಿಲಿಯನ್ ಹಣವನ್ನು ಹೂಡಿಕೆ ಮಾಡೋದಾಗಿ ಹೇಳಿದೆ. ಹೀಗಾಗಿ ಜಪಾನ್ಗೆ ಪ್ರಧಾನಿ ನರೇಂದ್ರ ಮೋದಿ ಕೊಡ್ತಾ ಇರೋ ಭೇಟಿ ಅತ್ಯಂತ ಮಹತ್ವವನ್ನು ಪಡ್ಕೊಳ್ತಾ ಇದ್ದು, ಚೈನಾಗೆ ಹೋಗೋ ಮೊದಲು ಜಪಾನ್ ಪ್ರಧಾನಿಯನ್ನ ಭೇಟಿ ಮಾಡ್ತಾ ಇರೋದು, ನಾವು ಚೈನಾ ಜೊತೆ ಏನೇ ಸಂಬಂಧ ವೃದ್ಧಿ ಮಾಡಿಕೊಂಡ್ರು ಜಪಾನ್ ನಮ್ಮ ಸರ್ವಕಾಲಿಕ ಮಿತ್ರ, ಇಂಡೋ ಪೆಸಿಫಿಕ್ ದೇಶಗಳ ಜೊತೆಗಿನ ನಮ್ಮ ಸಂಬಂಧಗಳು ಗಟ್ಟಿಯಾಗಿರುತ್ತವೆ ಅನ್ನೋ ಸ್ಪಷ್ಟ ಸಂದೇಶವನ್ನು ಕೊಡೋ ಪ್ರಯತ್ನ ಅಂತ ಇದನ್ನ ವಿಶ್ಲೇಷಿಸಲಾಗ್ತಾ ಇದೆ. ಇನ್ನು ಆಗಸ್ಟ್ 30ರವರೆಗೆ ಜಪಾನ್ನಲ್ಲಿರೋ ಪ್ರಧಾನಿ ಅಲ್ಲಿಂದ 31ನೇ ತಾರೀಕು ಚೈನಾಗೆ ಭೇಟಿ ಕೊಡ್ತಾರೆ. ಅಲ್ಲಿ ಭಾರತದ ಪ್ರಧಾನಿ ಮೋದಿ ಹಾಗೂ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಇಬ್ಬರನ್ನು ಚೈನಾದ ಅಧ್ಯಕ್ಷ ಶಿ ಜಿನ್ಪಿಂಗ್ ಖುದ್ದಾಗಿ ಬರಮಾಡಿಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ. ಪುತಿನ್, ಶಿ ಹಾಗೂ ಮೋದಿ ಒಂದೇ ವೇದಿಕೆಯಲ್ಲಿ ಕಾಣೋದು ಅಮೆರಿಕಾಗೆ ಹೊಟ್ಟೆ ಕಿಚ್ಚನ್ನಂತೂ ಹೆಚ್ಚು ಮಾಡುತ್ತೆ ಮತ್ತು ಇದರ ಫಲಶ್ರುತಿ ಕೂಡ ಈಗಾಗಲೇ ಅಮೆರಿಕಾದಲ್ಲಿ ಕಾಣೋದಿಕ್ಕೆ ಶುರುವಾಗಿದೆ. ಗೆಳೆಯರೆ, ಅಮೆರಿಕ ಏನೇ ಜಗತ್ತಿನ ನಂಬರ್ 1 ಆರ್ಥಿಕತೆ ಅನ್ನಿಸ್ಕೊಂಡ್ರೂ ಕೂಡ ಚೈನಾ ಹಾಗೂ ಭಾರತಗಳ ಸಹಕಾರ ಇಲ್ಲದೆ ಅವರ ಆರ್ಥಿಕತೆ ಬೆಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಭಾರತ ಟ್ರೇಡ್ ಪ್ಯಾಕ್ಟ್ ನ ಒಳಗೆ ಕೃಷಿಗೆ, ಡೈರಿಗೆ ಅವಕಾಶವನ್ನು ಕೊಡ್ತಾ ಇಲ್ಲ ಅನ್ನೋ ಅಸಮಾಧಾನವನ್ನು ಇಟ್ಕೊಂಡು ಭಾರತದ ಮೇಲೆ ರಷ್ಯಾದ ತೈಲದ ನೆಪ ಒಡ್ಡಿ ಹೆಚ್ಚು ಟ್ಯಾರಿಫ್ ಹೇರಿರೋ ಅಮೆರಿಕ ಈಗ ಚೈನಾ ಮತ್ತು ಭಾರತಗಳು ಒಂದಾಗ್ತಾ ಇವೆ ಅಂದ ಕೂಡಲೇ ವಿಲ ಒದ್ದಾಡೋದಕ್ಕೆ ಶುರು ಮಾಡಿದೆ. ಅಲ್ಲಿನ ಟ್ರೆಜರಿ ಸೆಕ್ರೆಟರಿ ಬೆಸೆಂಟ್ ನಿನ್ನೆ ಮೊನ್ನೆವರೆಗೆ ಭಾರತದ ಮೇಲೆ ನಿರ್ಬಂಧಗಳನ್ನು ಹೇರಬೇಕು ಅಂತ ಮಾತಾಡ್ತಾ ಇದ್ರು. ಭಾರತದ ಆರ್ಥಿಕತೆಯನ್ನು ನಾವು ಹೊಸಕ್ಕೆ ಹಾಕ್ತೀವಿ ಅಂತ ಅಬ್ಬರಿಸ್ತಾ ಇದ್ರು. ಆದ್ರೆ ಆ ಯಾವ ಮಾತುಗಳಿಗೂ ಭಾರತ ಕೇರ್ ಮಾಡದೇ ಇದ್ದಾಗ ರಷ್ಯಾದ ತೈಲ ಖರೀದಿ ನಮ್ಮಿಷ್ಟ, ವ್ಯಾಪಾರ ಒಪ್ಪಂದದಲ್ಲಿ ರೈತರ ಹಿತಾಸಕ್ತಿಗಳು ನಮಗೆ ಮುಖ್ಯ ಅಂತ ಭಾರತ ನಿರ್ದಾಕ್ಷಿಣ್ಯವಾಗಿ ಹೇಳಿದ ನಂತರ ಬೆಸೆಂಟ್ ದನಿ ಬದಲಾಗಿದೆ. ಭಾರತ ನಮಗೆ ತುಂಬಾ ಮುಖ್ಯ, ಟ್ರಂಪ್ ಹಾಗೂ ಮೋದಿ ನಡುವೆ ಅತ್ಯುತ್ತಮ ಸ್ನೇಹ ಇದೆ, ಹೀಗಾಗಿ ಅವರು ಸಮಸ್ಯೆಗಳನ್ನ ಸರಿ ಮಾಡಿಕೊಳ್ತಾರೆ ಅಂತ ಹೇಳಿರೋ ಬೆಸೆಂಟ್ ಬರೀ ರಷ್ಯಾ ತೈಲ ಖರೀದಿ ಅನ್ನೋದಿಲ್ಲಿ ಸಮಸ್ಯೆ ಅಲ್ಲ, ವ್ಯಾಪಾರ ಒಪ್ಪಂದ ಬೇಗ ಮುಗಿತಾ ಇಲ್ಲ ಅನ್ನೋದು ಸಮಸ್ಯೆ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಇಲ್ಲಿ ವ್ಯಾಪಾರ ಒಪ್ಪಂದ ಬೇಗ ಮುಗಿದೇ ಇರೋದಕ್ಕೆ ಕಾರಣ ಡೈರಿ ಹಾಗೂ ಕೃಷಿ ಕ್ಷೇತ್ರ. ಅದನ್ನು ಬಿಟ್ಟು ಬಂದ್ರೆ ಮಾತ್ರ ಆ ಒಪ್ಪಂದಕ್ಕೆ ಸಹಿ ಬೀಳುತ್ತೆ. ಅದಕ್ಕೆ ಅಮೆರಿಕ ಸಿದ್ಧ ಆಗಬೇಕಿದೆ. ಇನ್ನು ಬೆಸೆಂಟ್ ದನಿ ಸ್ವಲ್ಪ ಮೆತ್ತಗಾಗ್ತಾ ಇದ್ರೆ ಮತ್ತೊಬ್ಬ ವೈಟ್ ಹೌಸ್ ಸಲಹೆಗಾರ ಹಾಗೂ ಅಮೆರಿಕದ ಆರ್ಥಿಕ ತಜ್ಞ ಪೀಟರ್ ನೆವೆರೋ ಭಾರತದ ವಿರುದ್ಧ ಭಯಾನಕವಾಗಿ ವಿಷ ಕಾರಿದ್ದಾರೆ. ಮೊನ್ನೆ ಇಂಟರ್ವ್ಯೂ ಒಂದರಲ್ಲಿ ಮಾತನಾಡಿದ ಪೀಟರ್, ರಷ್ಯಾ ಯುಕ್ರೇನ್ ನಲ್ಲಿ ನಡೀತಿರೋದು ಮೋದಿ ಯುದ್ಧ ಅಂತ ಹೇಳಿದ್ದಾರೆ. ಇದರಿಂದಾಗಿ ಅಮೆರಿಕ ತನ್ನ ಹಣವನ್ನು ಕಳ್ಕೊಳ್ತಾ ಇದೆ, ಅಮೆರಿಕದ ತೆರಿಗೆದಾರರ ಹಣ ಯುದ್ಧದಲ್ಲಿ ಕರಗಿ ಹೋಗ್ತಾ ಇದೆ, ನಮ್ಮ ಜನ ಕೆಲಸ ಕಳ್ಕೊತಾ ಇದ್ದಾರೆ, ಅಮೆರಿಕದ ಆರ್ಥಿಕತೆ ಭಾರತದ ಕಾರಣಕ್ಕೆ ಕುಸಿತಾ ಇದೆ ಅಂತೆಲ್ಲ ಪಾಪ ಇನ್ನವೆರೋ ಹೇಳಿದ್ದಾರೆ. ಇಲ್ಲಿ ಇದನ್ನದು ಯಾರು ಅರ್ಥಶಾಸ್ತ್ರಜ್ಞ ಅಂತ ಹೇಳಿದ್ರು ಗೊತ್ತಿಲ್ಲ. ಭಾರತ ರಷ್ಯಾದ ತೈಲವನ್ನ ಖರೀದಿ ಮಾಡ್ತಾ ಇರೋದ್ರಿಂದ ರಷ್ಯಾ ಯುದ್ಧವನ್ನ ಮುಂದುವರಿಸೋದಕ್ಕೆ ಸಹಾಯವಾಗ್ತಾ ಇದೆ ಅನ್ನೋ ಮಾತುಗಳನ್ನ ಈ ಪೀಟರ್ ಹೇಳಿದ್ದಾರೆ. ಇಲ್ಲಿ ಭಾರತ ರಷ್ಯಾದಿಂದ ಏನು ಖರೀದಿ ಮಾಡ್ತಾ ಇದೆಯೋ ಅದಕ್ಕಿಂತ ಹೆಚ್ಚು ಪ್ರಮಾಣದ ತೈಲ, ಗ್ಯಾಸ್ ಅನ್ನ ಚೈನಾ ಹಾಗೂ ಯುರೋಪ್ಗಳು ಖರೀದಿ ಮಾಡ್ತಾ ಇವೆ. ಟರ್ಕಿ ಕೂಡ ರಷ್ಯಾದ ತೈಲವನ್ನ ಖರೀದಿ ಮಾಡ್ತಾ ಇದೆ. ಆದ್ರೂ ಇಲ್ಲಿ ಅಮೆರಿಕಾಗೆ ಕೆಂಗಣ್ಣಿರೋದು ಮಾತ್ರ ಭಾರತದ ಮೇಲೆ. ಇನ್ನು ಪೀಟರ್ ಮಾತುಗಳು ಇಷ್ಟಕ್ಕೆ ನಿಂತಿಲ್ಲ. ಭಾರತ ಅನ್ನೋದು ಒಂದು ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶ. ಅದು ಚೈನಾ ಮತ್ತು ರಷ್ಯಾಗಳಲ್ಲಿನ ಸರ್ವಾಧಿಕಾರಿಗಳಿಗೆ ದೋಸ್ತಿ ಮಾಡಿಕೊಳ್ಳದೆ ಛೇ 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 ಅಂತ ಕೂಡ ಪೀಟರ್ ಹೇಳಿದ್ದಾರೆ. ಹಾಗಾದ್ರೆ ಅಮೆರಿಕ ಜಗತ್ತಿನ ಅದೆಷ್ಟು ದೇಶಗಳಲ್ಲಿ ತನ್ನ ಲಾಭಕ್ಕಾಗಿ ಸರ್ವಾಧಿಕಾರಿಗಳನ್ನ ಬೆಂಬಲಿಸಿಕೊಂಡು ಬರಲಿಲ್ಲ? ಸರ್ವಾಧಿಕಾರಿಗಳಿಗೆ ಗದ್ದುಗೆ ಕೊಡಿಸೋದಕ್ಕಾಗಿ ಅದೆಷ್ಟು ಪ್ರಜಾಪ್ರಭುತ್ವಗಳನ್ನ ಅಮೆರಿಕ ಬೀಳಿಸಲಿಲ್ಲ? ಅಮೆರಿಕ ತನ್ನ ಲಾಭಕ್ಕೆ ಏನು ಮಾಡಿದ್ರು ಸರಿ, ಆದ್ರೆ ಭಾರತ ಸರ್ವಾಧಿಕಾರಿಗಳು ಕೂತಿರೋ ದೇಶಗಳ ಜೊತೆ ಒಂದ್ ಸ್ವಲ್ಪ ಸಂಬಂಧ ಸುಧಾರಣೆ ಮಾಡಿಕೊಂಡ್ರೆ ಅದು
ತಪ್ಪು ಹೇಗಾಗತ್ತೆ? ಹಾಗೆ ಚೈನಾ ಮತ್ತು ಭಾರತದ ನಡುವೆ ಗಡಿ ಸಮಸ್ಯೆಗಳಿವೆ. ಭಾರತದ ನೆಲವನ್ನ ಚೈನಾ ಆಕ್ರಮಿಸಿಕೊಂಡಿದೆ. ಆಕ್ಸಾಯ್ ಚಿನ್ನನ್ನು ಕೂಡ ಚೈನಾ ಆಕ್ರಮಿಸಿಕೊಂಡು ಕೂತಿದೆ. ಅಂಥ ದೇಶದ ಜೊತೆ ಭಾರತಕ್ಕೆ ಮೈತ್ರಿ ಹೇಗೆ ಸಾಧ್ಯ ಅಂತ ಕೂಡ ಈ ನವೆರು ಕೇಳಿದ್ದಾರೆ. ಇಲ್ಲಿ ಚೈನಾ ಮತ್ತು ಭಾರತಗಳು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾ ಇರೋದೇ ಅಮೆರಿಕಾದಲ್ಲಿ ಸಾಕಷ್ಟು ಜನರ ಉರಿಗೆ ಕಾರಣ ಆಗ್ತಾ ಇದೆ ಅನ್ನೋದು ಈ ಮಾತುಗಳಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಿಜಾಪ, ಭಾರತ ಮತ್ತು ಚೈನಾ ನಡುವೆ ಒಂದು ಯುದ್ಧ ಆಗಿದೆ. ಚೈನಾ ಭಾರತದ ಒಂದಷ್ಟು ಭೂಪ್ರದೇಶಗಳನ್ನು ಆಕ್ರಮಿಸಿಕೊಂಡು ಕೂತಿದೆ ಅನ್ನೋದು ನಿಜ. ಎರಡೂ ದೇಶಗಳ ನಡುವೆ ಗಡಿ ಸಮಸ್ಯೆಗಳು ಇದುವರೆಗೆ ಬಗೆಹರಿದಿಲ್ಲ. ಚೈನಾ ಭಾರತದ ಮಿತ್ರ ಅಲ್ಲ, ಎಲ್ಲ ನಿಜ. ಆದರೆ ಅಮೆರಿಕ ಯಾವಾಗ್ರಿ ನಮಗೆ ಮಿತ್ರ ಆಗಿತ್ತು? ಅದೆಷ್ಟು ಬಾರಿ ಅಮೆರಿಕ ಭಾರತಕ್ಕೆ ದ್ರೋಹ ಮಾಡಲಿಲ್ಲ? ಹಿಂದಿನ ಕಥೆಯೆಲ್ಲ ಬಿಟ್ಬಿಡಿ. ಭಾರತದ ಜೊತೆ ಸ್ನೇಹ, ಸಂಬಂಧ ವೃದ್ಧಿ, ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಪು ಅಂತೆಲ್ಲ ಹೇಳ್ತಲೇ ಅಮೆರಿಕ ಮೊನ್ನೆ ಆ ಪಾಕಿಸ್ತಾನದ ಮುಲ್ಲಾ ಜನರಲ್ನ ಕರೆಸ್ಕೊಂಡು ತೊಡೆ ಮೇಲೆ ಕೂಡಿಸ್ಕೊಳ್ತಲ್ಲ, ಅದನ್ನು ಸ್ನೇಹ ಅಂತ ಕರೆಯೋದಿಕ್ಕೆ ಸಾಧ್ಯ ಆಗುತ್ತಾ? ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಯಾವ ಸ್ನೇಹವೂ ಇರೋದಿಲ್ಲ. ವ್ಯಾಪಾರ, ಲಾಭ ನಷ್ಟಗಳು, ಆ ಕ್ಷಣದ ಮತ್ತು ದೀರ್ಘಕಾಲದ ಅನುಕೂಲಗಳು ಮಾತ್ರ ಅಲ್ಲಿ ನೋಡಲ್ಪಡುತ್ತವೆ ಹೊರತು ಸ್ನೇಹ ಪ್ರೀತಿಗಳನ್ನಲ್ಲ. ರಷ್ಯಾ ಕೂಡ ಭಾರತವನ್ನು ತುಂಬಾ ಸ್ನೇಹದಿಂದ ಕಂಡಿದ್ದು ಶೀತಲ ಸಮರದ ಕಾಲದಲ್ಲಿ ತನಗೆ ಏಷ್ಯಾದಲ್ಲೊಬ್ಬ ಮಿತ್ರ ಇರಲಿ ಅನ್ನೋ ಕಾರಣಕ್ಕೆ. ಭಾರತವನ್ನು ತೋರಿಸಿ ತನ್ನ ಶತ್ರುಗಳನ್ನು ಬ್ಲಾಕ್ ಮೇಲ್ ಮಾಡೋ ಕಾರಣದಿಂದ. ಅದಕ್ಕೇನು ಬೇಕೋ ಆ ಸ್ನೇಹ ಮತ್ತು ಅಂಥ ಸಂಬಂಧಗಳನ್ನು ಅಮೆರಿಕಾದ ವಿರುದ್ಧ ರಷ್ಯಾ ಭಾರತದ ಜೊತೆ ಮೇಂಟೈನ್ ಮಾಡ್ತು. ಅಮೆರಿಕಾದ ವಿರುದ್ಧ ಭಾರತಕ್ಕೆ ಕೊಡಬೇಕಾದ ಎಲ್ಲ ನೆರವನ್ನು ರಷ್ಯಾ ಕೊಡ್ತಾ ಬಂತು. ಅದೆಲ್ಲ ಮಾಡಿದ್ದು ಭಾರತದ ಮೇಲಿನ ಪ್ರೀತಿಗೆ ಅಂತಲ್ಲ, ಅಮೆರಿಕ ಮೇಲಿನ ದ್ವೇಷಕ್ಕೆ ಮತ್ತು ತನಗಿಲ್ಲೊಬ್ಬ ಮಿತ್ರ ಇರ್ಲಿ ಅನ್ನೋ ಕಾರಣಕ್ಕೆ. ಅದು ಕೂಡ ಲಾಭ ನಷ್ಟಗಳ ಲೆಕ್ಕಾಚಾರದ ಆಧಾರದ ಮೇಲೆನೆ. ಇನ್ನು ಚೈನಾ ಹಾಗೂ ಭಾರತದ ನಡುವೆ ಸುಧಾರಣೆ ಆಗ್ತಾ ಇರೋ ಸಂಬಂಧಗಳು ಕೂಡ ಅಷ್ಟೇನೆ. ಬರೀ ಭಾರತ ಮಾತ್ರ ಅಲ್ಲ, ಆಸ್ಟ್ರೇಲಿಯಾ, ಜಪಾನ್, ಜರ್ಮನಿ, ಯುರೋಪಿಯನ್ ಯೂನಿಯನ್ ಹೀಗೆ ಸಾಕಷ್ಟು ದೇಶಗಳು ಚೈನಾ ಜೊತೆ ಸಂಬಂಧಗಳನ್ನು ಉತ್ತಮವಾಗಿ ಇಟ್ಕೊಂಡಿವೆ. ಅವು ಅಮೆರಿಕ ಜೊತೆಗೂ ಮೈತ್ರಿಯನ್ನು ಹೊಂದಿವೆ. ಹಾಗೆ ಭಾರತ ಕೂಡ ಚೈನಾ ಜೊತೆ ಸಂಬಂಧಗಳನ್ನು ಉತ್ತಮಗೊಳಿಸಿಕೊಂಡು ನಾಳೆ ಗಡಿ ಸಮಸ್ಯೆಗಳನ್ನ ಇತ್ಯರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆದ್ರೆ, ಚೈನಾದ ಹೂಡಿಕೆಗಳು ಭಾರತಕ್ಕೆ ಬಂದ್ರೆ, ಭಾರತಕ್ಕೆ ತಂತ್ರಜ್ಞಾನ ಸಿಕ್ಕರೆ, ಭಾರತ ಕೂಡ ಚೈನಾ ಪ್ಲಸ್ ಅನ್ನೋ ಘೋಷಣೆ ಏನಿದೆ ಅದರ ಅನ್ವಯ ಜಾಗತಿಕ ಫ್ಯಾಕ್ಟರಿಯಾಗಿ ಬದಲಾಗುವ ಅವಕಾಶ ಇರುತ್ತೆ. ಭಾರತದ ಆರ್ಥಿಕತೆ ಬೆಳೆಯೋದಕ್ಕೆ ಅವಕಾಶ ಇರುತ್ತೆ. ಭಾರತ ಕೂಡ ಜಾಗತಿಕ ಪ್ಲೇಯರ್ಗಳ ಪೈಕಿ ಒಂದು ಅನ್ನಿಸ್ಕೊಳ್ಳುತ್ತೆ. ಈಗ ಅದನ್ನ ಮಾಡ್ಕೊಳ್ಳೋದಕ್ಕೆ ಭಾರತ ಹೋಗ್ತಾ ಇದೆ. ಸೊ ಒಂದು ಕಡೆ ಚೈನಾ ಪ್ಲಸ್ ಅನ್ನೋದು ಭಾರತದ ವಿಷಯದಲ್ಲಿ ಆಗ್ತಾ ಇದ್ರೆ, ಅಮೆರಿಕ ಮೈನಸ್ ವರ್ಲ್ಡ್ ಅನ್ನೋ ಇನ್ನೂ ಒಂದು ಲಕ್ಷಣ ಟ್ರಂಪ್ ಟ್ಯಾರಿಫ್ ಕಾರಣಕ್ಕೆ ಕಾಣ್ತಾ ಇದೆ. ಯುರೋಪಿಯನ್ ದೇಶಗಳು ಕೂಡ ಭಾರತದ ಜೊತೆ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕೋದಕ್ಕೆ ಸಿದ್ಧ ಆಗ್ತಾ ಇವೆ. ಫಿನ್ಲ್ಯಾಂಡ್ನ ಅಧ್ಯಕ್ಷ ಪೀಟರ್ ಸ್ಟಬ್ ಭಾರತದ ಪ್ರಧಾನಿಯ ಜೊತೆ ದೂರವಾಣಿಯಲ್ಲಿ ಮಾತುಕತೆಗಳನ್ನು ಮಾಡಿದ್ದಾರೆ. ಯುರೋಪಿಯನ್ ಯೂನಿಯನ್ ಜೊತೆಗಿನ ವ್ಯಾಪಾರ ಒಪ್ಪಂದವನ್ನು ಬೇಗ ಮಾಡಿಕೊಳ್ಳೋ ಬಗ್ಗೆ ಈ ನಾಯಕರು ಮಾತುಕತೆ ನಡೆಸಿದ್ದಾರೆ. ಅಲ್ಲಿ ಏನಾಗ್ತಾ ಇದೆ ಅಂದ್ರೆ, ಅಮೆರಿಕ ಇನ್ನೂ ಕೂಡ ತನ್ನ ಹಳೆಯ ಸೂಪರ್ ಪವರ್ ಭ್ರಮೆಯಲ್ಲಿ ಬಳಲ್ತಾ ಇದೆ. ಹಾಗೆ ಅಮೆರಿಕ ಅನ್ನೋದು ನಿಜವಾಗ್ಲೂ ಸೂಪರ್ ಪವರ್ ಆಗಿದ್ದ ದಿನಗಳಲ್ಲೂ ಅವ್ರು ಏನು ನಮ್ಮ ಜೊತೆ ಇರಲಿಲ್ಲ. ಇನ್ನು ಈಗ ಜಗತ್ತು ಇಂಟರ್ ಡಿಪೆಂಡೆಂಟ್ ಆಗಿರೋ ಕಾಲ ಇದು. ನಮಗೆ ಅಮೆರಿಕ ಎಷ್ಟು ಬೇಕೋ ಅಮೆರಿಕಾಗೆ ನಾವು ಕೂಡ ಅಷ್ಟೇ ಬೇಕು. ಸೊ ಅಮೆರಿಕಾದ ಭ್ರಮೆ ಕಳಚುವ ಕಾಲ ಹತ್ತಿರ ಬರ್ತಾ ಇದೆ. ಗೆಳೆಯರೆ, ಇನ್ನು 1 ಅಥವಾ 2 ತಿಂಗಳ ಒಳಗಾಗಿ ಅಮೆರಿಕ ಭಾರತದ ಮೇಲೆ ಹೇರ್ತಾ ಇರೋ ಈ ಟ್ಯಾರಿಫ್ನಿಂದ ಹಿಂದೆ ಸರಿಬೇಕಾಗತ್ತೆ. ಭಾರತದ ಜೊತೆಗಿನ ವ್ಯಾಪಾರಗಳು ಕೂಡ ಮುಂದುವರಿಯುತ್ತವೆ. ಅಷ್ಟರಲ್ಲಿ ಸ್ವಲ್ಪ ಮಟ್ಟಿಗೆ ವರ್ಲ್ಡ್ ಆರ್ಡರ್ ಬದಲಾಗಿರುವ ಸಾಧ್ಯತೆಗಳಿರುತ್ತವೆ. ಇದು ಗೆಳೆಯರೆ ಭಾರತ, ಜಪಾನ್, ಚೈನಾ ಮತ್ತು ಅಮೆರಿಕಾಗಳಿಗೆ ಸಂಬಂಧಪಟ್ಟ ಒಂದಷ್ಟು ಬೆಳವಣಿಗೆಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.